ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆ್ಯಂಡ್ ರಿಪೀಟೆಡ್ ಕ್ವೆಶನ್ನ ತೊಗೊಬಂದಿದ್ದೀನಿ. ಏನಕ್ಕೆ ಇವಾಗ ಬೋರ್ಡ್ ಎಕ್ಸಾಮ್ ಮಾರ್ಚ್ 21 ಇರೋ ಕಾರಣಕ್ಕೆ ತುಂಬ ಜನಕ್ಕೆ ಭಯ ಆಗಿರುತ್ತೆ. ತುಂಬ ಸ್ಟೂಡೆಂಟ್ಸ್ ಪ್ಯಾನಿಕ್ ಆಗಿರ್ತೀರ. ಏನು ಮಾಡೋದು, ರಿಪೀಟೆಡ್ ಕ್ವೆಶನ್ಸ್ ಯಾವ್ದು ಅನ್ನೋ ಕ್ವೆಶನ್ ಮಾರ್ಕ್ಗಳಿರುತ್ತೆ ನಿಮಗೆ. ಹಾಗಾಗಿ ಈ ಚಾನಲಲ್ಲಿ ನಿಮಗೆ ರಿಪೀಟೆಡ್ ಕ್ವೆಶನ್ಸ್ನ ನಾವು ಹೇಳ್ಕೊಡ್ತಾ ಇದ್ದೀವಿ. ಇವತ್ತು ನಾನು 3 ಮಾರ್ಕ್ಸ್ ಕ್ವೆಶನ್ನು ಯಾವುದ್ರಲ್ಲಪ್ಪ ಅಂದರೆ ಫಿಸಿಕ್ಸಿಂದ ನಾನು ಸೆಲೆಕ್ಟ್ ಮಾಡ್ಕೊಬಂದಿದ್ದೀನಿ. ಅದರಲ್ಲಿ ಯಾವ ಕ್ವೆಶನ್ ಅಂದರೆ ನಿಮಗೆ ಎಲೆಕ್ಟ್ರಿಸಿಟಿ ಅನ್ನೋ ಒಂದು ಚಾಪ್ಟರ್ ಇದೆ. ಅದರಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ಸ್ ಅಂತ ಕೇಳ್ತಾರೆ. If R1, R2, R3 are connected in parallel with R4 and R5 in series, then connect the voltmeter, ammeter, battery and a switch. ಸೊ ಈ ಥರ ಕ್ವೆಶನ್ಸ್ಗಳು ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಕೇಳ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಕೇಳೋ ಕಾರಣಕ್ಕೆ ನಿಮಗೆ ಫಸ್ಟು ಪ್ಯಾರಲಲ್ ಕನೆಕ್ಷನ್ ಹೆಂಗೆ, ಸೀರೀಸ್ ಕನೆಕ್ಷನ್ ಹೆಂಗೆ, ಅದನ್ನು ಹೆಂಗೆ ಮರ್ಜ್ ಮಾಡೋದು ಅನ್ನೋದು ಗೊತ್ತಾದರೆ ನಿಮಗೆ ಯಾವುದೇ ಥರದ ಕ್ವೆಶನ್ಸ್ ಕೇಳಿದ್ರು ನೀವು ಆನ್ಸರ್ ಮಾಡ್ತೀರಾ. ಅದಕ್ಕೆ ಫಸ್ಟ್ ನಾನು ಪ್ಯಾರಲಲ್ ಕನೆಕ್ಷನಲ್ಲಿ ತೋರಿಸಿದ್ದೀನಿ. ಪ್ಯಾರಲಲ್ ಅಂದರೆ ಏನು, ಒಂದ್ರ ಕೆಳಗೆ ಒಂದು ಕ್ಲೀನಾಗಿ ಅಲೈನ್ ಮಾಡ್ಕೊಂಡು ಹೋಗೋದನ್ನು ಪ್ಯಾರಲಲ್ ಅಂತ ಹೇಳ್ತೀವಿ. ಇಲ್ಲಿ R1, R2, R3ನ ನಾನು ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಯಾಕೆಂದರೆ ಕ್ವೆಶನಲ್ಲಿ ಅವ್ರು ಕೇಳಿರೋದು ಅಷ್ಟೇ, R1, R2, R3 ಶುಡ್ ಬಿ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಅದು ಹಿಂಗೆ ನೋಡಿ, R1, R2, R3 ಇಟ್ ಇಸ್ 1 below 1. ನೆಕ್ಸ್ಟು ಸೀರೀಸ್ ಕನೆಕ್ಷನಲ್ಲಿ ಯಾವ್ದು ಹೇಳಿದ್ದಾರೆ, R4, R5 ಶುಡ್ ಬಿ ಸೀರೀಸ್ ಅಂತ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ನಾನು R4, R5 ಮಾತ್ರ ಪಕ್ಕ ಕನೆಕ್ಷನ್ ಮಾಡಿದ್ದೀನಿ. ಇವೆರಡೂ ಇವಾಗ ನಾವು ಹೆಂಗೆ ಮರ್ಜ್ ಮಾಡೋದು ಅನ್ನೋದು ನಿಮಗೆ ಕ್ವೆಶನ್ ಮಾರ್ಕ್ ಆಗಿರ್ಬೋದು. ಇದನ್ನು ಈಸಿಯಾಗಿ ಮರ್ಜ್ ಮಾಡೋ ರೀತಿ ಯಾವುದಪ್ಪ ಅಂದರೆ R1, R2, R3ನ ಫಸ್ಟ್ ಅಲೈನ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನೆಕ್ಸ್ಟಲ್ಲಿ R4, R5ನ ಕನೆಕ್ಟ್ ಮಾಡಿಬಿಡಿ. ಸೊ ಇವಾಗ ಇದು ಮೂರೂ ಪ್ಯಾರಲಲ್ಲಿದೆ, ಇದೆರಡೂ ಸೀರೀಸಲ್ಲಿದೆ. ಇದ್ರ ಜೊತೆಗೆ ಏನೇನು ಕನೆಕ್ಷನ್ ಹೇಳಿದ್ದಾರೆ, ವೋಲ್ಟ್ ಮೀಟರು ಮತ್ತು ಅಮ್ಮೀಟರು. ವೋಲ್ಟ್ ಮೀಟರ್ನ ಯಾವಾಗಲೂ ನೀವು ರೆಸಿಸ್ಟರ್ಸ್ಗೆ ಕನೆಕ್ಟ್ ಮಾಡಬೇಕು. ಇಲ್ಲಿ ವೋಲ್ಟ್ ಮೀಟರ್ ಬಂದ್ಬಿಟ್ಟು ನಿಮಗೆ ಎಲೆಕ್ಟ್ರಾನ್ ಫ್ಲೋನ ಹೇಳುತ್ತೆ ಆ್ಯಂಡ್ ಅಮ್ಮೀಟರ್ ಬಂದ್ಬಿಟ್ಟು ನಿಮಗೆ ಕರೆಂಟ್ ಫ್ಲೋನ ಹೇಳುತ್ತೆ. ವೋಲ್ಟ್ ಮೀಟರ್ನ ನಾನು ಇಲ್ಲಿ ಯಾವುದಕ್ಕೆ ಕನೆಕ್ಟ್ ಮಾಡಿದ್ದೀನಿ, ರೆಸಿಸ್ಟರ್ಸ್ಗೆ. ಎಲ್ಲಿ ಸ್ಟಾರ್ಟಿಂಗ್ ಆಫ್ ದ ರೆಸಿಸ್ಟರ್ ಟು ಎಂಡ್ ಆಫ್ ದ ರೆಸಿಸ್ಟರ್ಸ್ಗೆ ನಾನು ಕನೆಕ್ಟ್ ಮಾಡಿದ್ದೀನಿ. ಇದೇ ರೀತಿಯಲ್ಲೇ ವೋಲ್ಟ್ ಮೀಟರ್ನ ಕನೆಕ್ಟ್ ಮಾಡಬೇಕು. ಅಮ್ಮೀಟರ್ನ ನೀವು ಎಲ್ಲಿ ಬೇಕಾದರೂ ಕನೆಕ್ಟ್ ಮಾಡ್ಕೊಳ್ಳಿ ಸರ್ಕ್ಯೂಟಲ್ಲಿ, ಬಟ್ ಇಟ್ ಶುಡ್ ಬಿ ಇನ್ ದ ಸರ್ಕ್ಯೂಟ್. ಸೊ ಅದಕ್ಕೆ ನಾನು ಅಮ್ಮೀಟರ್ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಬ್ಯಾಟ್ರಿದು ಸಿಂಬಾಲಿಕಲ್ ರೆಪ್ರೆಸೆಂಟೇಷನ್ ಈ ಥರ ಇರುತ್ತೆ. ಸ್ವಿಚ್ದು ಸಿಂಬಾಲಿಕಲ್ ರೆಪ್ರೆಸೆಂಟೇಷನ್ ಈ ಥರ ಇರುತ್ತೆ. ಯಾವಾಗಲೂ ನೀವು ಏನು ಮೆನ್ಷನ್ ಮಾಡಬೇಕು ಅಂದರೆ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಹೆಂಗೆ ಅಂತ ತೋರಿಸ್ಬೇಕು. ಅದಕ್ಕೆ ನಾನಿಲ್ಲಿ ಆರೋ ಮಾರ್ಕ್ನ ಮೆನ್ಷನ್ ಮಾಡಿದ್ದೀನಿ. ಸೊ ಈ ಸರ್ಕ್ಯೂಟ್ ಡಯಾಗ್ರಾಮ್ನ ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ರಿ ಅಂದರೆ ಈ ಥರ ಬೇಸ್ಡ್ ಕ್ವೆಶನ್ ಎಷ್ಟೇ ಕೇಳಿದ್ರು ನೀವು ಈಸಿಯಾಗಿ ಡ್ರಾ ಮಾಡ್ತೀರಾ. ಆ್ಯಂಡ್ ಯಾವುದೇ ಥರದ ಕನ್ಫ್ಯೂಷನ್ ಇಲ್ದಿರ ಕ್ಲೀನಾಗಿ ಇದೇ ಥರ ಲೇಬಲಿಂಗ್ ಎಲ್ಲ ಮಾಡಿದ್ರಿ ಅಂದರೆ ನಿಮಗೆ 3 ಮಾರ್ಕ್ಸ್ ಗ್ಯಾರಂಟಿ. ಸೊ ಭಯ ಪಡೋವಂಥ ಅವಶ್ಯಕತೆ ಇಲ್ಲ. ಬೋರ್ಡ್ ಎಕ್ಸಾಮ್ಗೆ ಧೈರ್ಯವಾಗಿ ಫೇಸ್ ಮಾಡಿ. ಯಾಕಂದರೆ ರಿಪೀಟೆಡ್ ಕ್ವೆಶನ್ಸ್ ಬಂದೇ ಬರುತ್ತೆ. ಅದ್ರ ಜೊತೆಗೆ ನಿಮ್ಮ ಎಫರ್ಟ್ ಒಂಚೂರು ಇದ್ದರೆ ಒಳ್ಳೆ ಮಾರ್ಕ್ಸ್ನ ಸ್ಕೋರ್. ಕ್ವೆಶನ್ ಈಸಿಯಾಗಿ ಅರ್ಥ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.